ಮೊದಲನೆಯ ಪ್ರಶ್ನೆ, ಸಕ್ಕರೆ ಕಾಯಿಲೆ ಇರುವವರು ಏನನ್ನ ತಿಂದರೆ ತುಂಬ ಒಳ್ಳೆಯದ್ದು? ಎ ಬೀಟ್ರೂಟ್, ಬಿ ಬೆಳ್ಳುಳ್ಳಿ, ಸಿ ಮುಲ್ಲಂಗಿ, ಡಿ ಈರುಳ್ಳಿಯನ್ನು ತಿಂದರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಎರಡನೆಯ ಪ್ರಶ್ನೆ, ಅಂತ್ಯಕ್ರಿಯೆ ಬಳಿಕ ಸ್ನಾನ ಮಾಡಲು ಮುಖ್ಯ ಕಾರಣವೇನು? ಎ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು, ಬಿ ಸಂಪ್ರದಾಯ, ಸಿ ರಕ್ಷಣೆಗಾಗಿ, ಡಿ ಪದ್ಧತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬ್ಯಾಕ್ಟೀರಿಯಾವನ್ನು ಕೊಲ್ಲಲು. ಇನ್ನು ಮೂರನೆಯ ಪ್ರಶ್ನೆ, ಚೆಳುವಿನ ವಿಷವನ್ನು ಯಾವುದಕ್ಕೆ ಬಳಸುತ್ತಾರೆ? ಎ ಪೌಡರ್ ತಯಾರಿಕೆಗಾಗಿ, ಬಿ ಆಲ್ಕೋಹಾಲ್, ಸಿ ಔಷಧಿ, ಡಿ ಪಾಯ್ಸನ್ ಅನ್ನು ತಯಾರಿ ಮಾಡಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಔಷಧಿ. ನಾಲ್ಕನೆಯ ಪ್ರಶ್ನೆ, ಯಾವ ಪ್ರಾಣಿಗೆ ಶಬ್ದ ಕೇಳಿಸುವುದಿಲ್ಲ? ಎ ಇರುವೆ, ಬಿ ಮೊಲಗಳು, ಸಿ ಹಾವು, ಡಿ ಜಿಂಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇರುವೆ. ಇನ್ನು ಐದನೆಯ ಪ್ರಶ್ನೆ, ಉಷ್ಣತೆ ಕಡಿಮೆ ಮಾಡಲು ಯಾವ ಹಣ್ಣು ತುಂಬ ಉಪಯುಕ್ತ? ಎ ಮಾವಿನ ಹಣ್ಣು, ಬಿ ಕಲ್ಲಂಗಡಿ ಹಣ್ಣು, ಸಿ ಆಪಲ್, ಡಿ ಪಪಾಯ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಲ್ಲಂಗಡಿ ಹಣ್ಣು. ಇನ್ನು ಆರನೆಯ ಪ್ರಶ್ನೆ, ಬಿಸಿ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ನಮಗೆ ಏನು ಉಪಯೋಗ? ಎ ಪಕ್ಷವಾತ ಬರುವುದಿಲ್ಲ, ಬಿ ಕಾಲು ನೋವು ನಿವಾರಣೆ, ಸಿ ಬಿಪಿ ಸಮಸ್ಯೆ, ಡಿ ಶುಗರ್ ನಿಯಂತ್ರಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಕ್ಷವಾತ. ಇನ್ನು ಏಳನೆಯ ಪ್ರಶ್ನೆ, ಚರ್ಮ ಕಾಂತಿಯುತವಾಗಿರಲು ಏನನ್ನ ಬಳಸಬೇಕು? ಎ ಅಲೋವೆರಾ, ಬಿ ಶ್ರೀಗಂಧ, ಸಿ ರೋಸ್ ವಾಟರ್, ಡಿ ಅರಿಶಿನ ಪುಡಿಯನ್ನು ಮುಖಕ್ಕೆ ಹಚ್ಚಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಗಂಧ. ಇನ್ನು ಎಂಟನೆಯ ಪ್ರಶ್ನೆ, ಯಾವ ಪ್ರದೇಶದಲ್ಲಿ ಮೊಸಳೆಗೆ ಪೂಜೆಯನ್ನು ಮಾಡುತ್ತಾರೆ? ಎ ಕೇರಳ, ಬಿ ಅಮೆರಿಕಾ, ಸಿ ನಮ್ಮ ಕರ್ನಾಟಕ, ಡಿ ದಕ್ಷಿಣ ಕೊರಿಯಾದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ ರಾಜ್ಯದಲ್ಲಿ. ಇನ್ನು ಒಂಬತ್ತನೆಯ ಪ್ರಶ್ನೆ, ಎಲ್ ಜಿ ಕಂಪನಿ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು? ಎ ಅಮೆರಿಕಾ, ಬಿ ಬ್ರಿಟನ್, ಸಿ ರಷ್ಯಾ, ಡಿ ದಕ್ಷಿಣ ಕೊರಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಕೊರಿಯಾ. ಹತ್ತನೆಯ ಪ್ರಶ್ನೆ, ಯಾವ ದೇಶದ ಜನರು ಹೆಚ್ಚು ಐಫೋನನ್ನು ಬಳಕೆ ಮಾಡುತ್ತಾರೆ? ಎ ನಮ್ಮ ಭಾರತ, ಬಿ ಜಪಾನ್, ಸಿ ಚೀನಾ, ಡಿ ಅಮೆರಿಕದವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕದವರು. 11ನೆಯ ಪ್ರಶ್ನೆ, ತಾಮ್ರದ ಪಾತ್ರೆಯಲ್ಲಿ ನೀರು ಕುಡಿದರೆ ಏನು ಉಪಯೋಗ? ಎ ರಕ್ತಹೀನತೆ, ಬಿ ಬಿಪಿ ಸಮಸ್ಯೆ, ಸಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಡಿ ಪೈಲ್ಸ್ ಸಮಸ್ಯೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಕ್ತಹೀನತೆ ಸಮಸ್ಯೆ ನಿವಾರಣೆ. 12ನೆಯ ಪ್ರಶ್ನೆ, ಲವಂಗವು ಸಸ್ಯದ ಯಾವ ಭಾಗ? ಎ ಹಣ್ಣು, ಬಿ ಹೂವ, ಸಿ ಬೇರು, ಡಿ ಮೊಗ್ಗಿನ ಭಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
ಡಿ ಮೊಗ್ಗು. ಇನ್ನು 13ನೆಯ ಪ್ರಶ್ನೆ, ಯಾವ ಪಕ್ಷಿಯ ಮೊಟ್ಟೆ ಹೆಚ್ಚು ದುಬಾರಿಯಾಗಿದೆ? ಎ ಕೋಳಿ ಮೊಟ್ಟೆ, ಬಿ ಆಸ್ಟ್ರಿಚ್, ಸಿ ನವಿಲಿನ ಮೊಟ್ಟೆ, ಡಿ ಕೋಗಿಲೆಯ ಮೊಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಸ್ಟ್ರಿಚ್. ಇನ್ನು 14ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಲ್ಲಿ ಹೆಚ್ಚು ಪ್ರೋಟೀನ್ಸ್ ಕಂಡುಬರುತ್ತದೆ? ಎ ಮೇಕೆ, ಬಿ ಕುರಿ, ಸಿ ಎಮ್ಮೆ, ಡಿ ಹಸುವಿನ ಹಾಲಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುರಿ ಹಾಲಿನಲ್ಲಿ. ಇನ್ನು ಕೊನೆಯದಾಗಿ 15ನೆಯ ಪ್ರಶ್ನೆ, ಈ ಒಂದು ತರಕಾರಿ ನಿಮ್ಮ ಸಕ್ಕರೆ ಕಾಯಿಲೆಯನ್ನು ಹತ್ತಿರ ಸುಳಿಯಲು ಬಿಡುವುದಿಲ್ಲ. ಎ ಎಲೆಕೋಸು, ಬಿ ನುಗ್ಗೆಕಾಯಿ, ಸಿ ಹಾಗಲಕಾಯಿ, ಡಿ ಪಾಲಕ್ ಸೊಪ್ಪು ಸೇವನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಲೆಕೋಸನ್ನು ತಿನ್ನುವುದರಿಂದ ಸಕ್ಕರೆ ಕಾಯಿಲೆ ಬರುವುದಿಲ್ಲ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ.